ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಣಿಶ್ರೇಯಸ್ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ವಿಶೇಷ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ನೀವೆಲ್ಲ ಆಗಲೇ ಥಂಬ್ನೈಲ್ ನೋಡಿರ್ತೀರ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ಗೋಮಾತೆ ಎಷ್ಟು ಪವಿತ್ರ ಮತ್ತು ಗೋಮಾತೆ ಕನಸಿನಲ್ಲಿ ಬಂದರೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಯೋಣ ಬನ್ನಿ. ಕನಸು ಕಾಣೋದು ಮನುಷ್ಯನ ಸಹಜ ಧರ್ಮ. ಕನಸು ಕಾಣದ ವ್ಯಕ್ತಿಯೇ ಇಲ್ಲ ಅಂತಲೇ ಹೇಳಬಹುದು. ಪ್ರತಿಯೊಬ್ಬ ವ್ಯಕ್ತಿಗೂ ಕನಸು ಬೀಳುತ್ತೆ. ಅದು ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದಾಗಿರಬಹುದು. ಒಳ್ಳೆಯ ಅಥವಾ ಕೆಟ್ಟ ಕನಸುಗಳಿಂದ ನಮ್ಮ ನಿಜ ಜೀವನದಲ್ಲಿ ಪರಿಣಾಮ ಬೀಳುತ್ತಾ ಅಂದರೆ ಹೌದು, ಅದು ಪರಿಣಾಮ ಬೀಳುತ್ತೆ. ಕನಸು ಮನುಷ್ಯನಿಗೆ ಮುಂದೆ ಆಗುವಂತಹ ಕೆಲವು ಮುನ್ಸೂಚನೆಗಳನ್ನು ನೀಡುತ್ತೆ. ಪ್ರತಿಯೊಂದು ಕನಸಿಗೂ ಕೂಡ ತನ್ನದೇ ಆದಂತಹ ವಿಶೇಷತೆಗಳನ್ನು ನೋಡಬಹುದು. ಅಂತಹ ವಿಶೇಷತೆಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಕಮೆಂಟ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಗೋಮಾತೆಗೆ ನಮ್ಮ ಹಿಂದೂ ಪುರಾಣಗಳಲ್ಲಿ ವಿಶಿಷ್ಟ ಸ್ಥಾನವನ್ನು ನೀಡುತ್ತಿದ್ದೇವೆ. ನಮ್ಮ ಕನಸಿನಲ್ಲಿ ಗೋವು ಅಂದರೆ ಹಸು ಬಂದರೆ ಏನರ್ಥ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಿಂದೂ ಧರ್ಮದ ಪ್ರಕಾರ ಗೋಮಾತೆಯನ್ನು ನಾವು ದೇವತೆ ಅಂತ ಪೂಜಿಸ್ತೀವಿ. ಈ ಗೋಮಾತೆಯಿಂದ ಬರುವಂತಹ ಹಾಲು, ಮೊಸರು ಮತ್ತು ತುಪ್ಪವನ್ನು ಪೂಜೆಗೆ ಬಳಸ್ತೀವಿ. ಅಷ್ಟು ಶ್ರೇಷ್ಠತೆ ಗೋಮಾತೆಗಿದೆ. ಈ ದೇವತೆಯಾದ ಹಸು ನಮ್ಮ ಕನಸಿನಲ್ಲಿ ಬಂದರೆ ಫಲಾನುಫಲ ಏನು ಅನ್ನೋದನ್ನು ಒಂದೊಂದಾಗಿ ತಿಳಿಯೋಣ ಬನ್ನಿ. ಗೋಮಾತೆಯು ಶ್ರೀ ವಿಷ್ಣು ಮತ್ತು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತಹ ಜೀವಿಯಾಗಿದೆ. ಪುರಾಣಗಳ ಪ್ರಕಾರ ಮಹಾವಿಷ್ಣುವು ತನ್ನ ಸತಿಯಾದ ಶ್ರೀ ಮಹಾಲಕ್ಷ್ಮಿಯನ್ನು ಹುಡುಕುತ್ತಾ ಭೂಲೋಕಕ್ಕೆ ಸಂಚಾರ ಮಾಡಿ ಬಂದಾಗ ಗೋಮಾತೆಯು ವಿಷ್ಣುವಿಗೆ ಹಾಲನ್ನು ನೀಡುತ್ತದೆ. ಅದನ್ನು ಕಂಡಂತಹ ಆ ಹಸುವಿನ ಯಜಮಾನ ಗೋವಿಗೆ ಶಿಕ್ಷೆಯನ್ನು ನೀಡುತ್ತಾನೆ. ಇದನ್ನು ನೋಡಿದಂತಹ ಶ್ರೀ ಮಹಾವಿಷ್ಣುವು ಕೋಪಗೊಂಡು ಆ ಯಜಮಾನನಿಗೆ ಶಿಕ್ಷೆಯನ್ನು ನೀಡುತ್ತಾನೆ ಮತ್ತು ಶಾಪವನ್ನು ನೀಡುತ್ತಾನೆ. ವಿಷ್ಣು ಮತ್ತು ಮಹಾಲಕ್ಷ್ಮಿ ಸ್ವರೂಪಿಯಾದ ಗೋಮಾತೆಯು ನಿಮ್ಮ ಕನಸಿನಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡರೆ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಮುಂದಿನ ದಿನಗಳಲ್ಲಿ ಜಯ ಎಂಬುದು ಕಟ್ಟಿಟ್ಟ ಬುತ್ತಿ. ನೀವು ಗೋಮಾತೆಯನ್ನು ಕಂಡ ಮರುದಿನವೇ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿ. ಅದೇನಪ್ಪ ಅಂದರೆ, ಗೋಮಾತೆಯು ಕನಸಿನಲ್ಲಿ ಎದುರಿಗೆ ಬಂದರೆ ಅಥವಾ ಪಕ್ಕದಲ್ಲಿ ಹೋದರೆ ನಿಮ್ಮ ಮುಂದೆ ಕುಳಿತಂತೆ ಆಗೋದು ಈ ರೀತಿಯಾಗಿ ಕಾಣಿಸಿಕೊಂಡರೆ ಗೋಮಾತೆಯ ದರ್ಶನವನ್ನು ಮಾಡಿ. ಗೋಮಾತೆಗೆ ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮ ಕೈಲಾದಷ್ಟು ಯಾವುದಾದರೂ ಒಂದು ಪದಾರ್ಥವನ್ನು ಗೋಮಾತೆಗೆ ತಿನ್ನಿಸಿ ಗೋವಿನ ಪಾದಗಳನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿದರೆ ನಿಮಗೆ ದೈವಬಲ ಹೆಚ್ಚಾಗುತ್ತದೆ. ಮುಕ್ಕೋಟಿ ದೇವತೆಗಳು ನೆಲೆಸಿರುವಂತಹ ಗೋಮಾತೆಯು ಕನಸಿನಲ್ಲಿ ಬಂದಿದೆ ಅಂದರೆ ಜೀವನದಲ್ಲಿ ಇನ್ನು ಮುಂದೆ ದೈವ ಬಲವಿದೆ ಎಂದರ್ಥ. ಹಸುವಿಗೆ ರೊಟ್ಟಿಯನ್ನು ತಿನ್ನಲು ನೀಡುವುದರಿಂದ ಅದೃಷ್ಟ ಹೆಚ್ಚಾಗುತ್ತದೆ ಮತ್ತು ಜೀವನದ ತೊಂದರೆಗಳು ದೂರವಾಗುತ್ತವೆ. ಕನಸಿನಲ್ಲಿ ಹಸು ಬರೋದು ಶುಭ ಸಂಕೇತವಾಗಿದ್ದು ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಆದರೆ ಕನಸಿನಲ್ಲಿ ಹಸು ಯಾವ ರೀತಿ ಬಂದಿದೆ ಅನ್ನೋದು ಕೂಡ ತುಂಬ ಮುಖ್ಯವಾಗುತ್ತೆ. ಕೆಲವೊಮ್ಮೆ ಆಯುವ ಹಸು ಮತ್ತು ನಮ್ಮನ್ನು ಓಡಿಸಿಕೊಂಡು ಬರುವ ಹಸು ಈ ಥರ ಕನಸು ಬಂದಾಗ ನಾವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಸೌಮ್ಯವಾದ ಹಸು ನಮ್ಮ ಕನಸಿನಲ್ಲಿ ಬಂದಾಗ ಅದು ಶುಭ ಸಂಕೇತವಾಗಿರುತ್ತೆ. ಹಣಕಾಸಿನ ತೊಂದರೆ ನಿವಾರಣೆಯಾಗುತ್ತೆ, ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಹಸುವಿಗೆ ನಾವು ಆಹಾರ ತಿನ್ನಿಸುವ ಕನಸು ಕಂಡರೆ ಅನಾರೋಗ್ಯದಿಂದ ಬಳಲುತ್ತಿರುವವರು ಆರೋಗ್ಯ ಸುಧಾರಿಸುತ್ತದೆ ಎಂದು ಅರ್ಥ. ಕನಸಿನಲ್ಲಿ ಆಕಳು ಹಾಲು ಕುಡಿಯುವುದನ್ನು ನೋಡಿದರೆ ನೀವು ಎಷ್ಟೋ ದಿನದಿಂದ ಅಂದುಕೊಂಡ ಕೆಲಸಗಳು ನೆರವೇರುತ್ತೆ ಅನ್ನೋದು ಈ ಕನಸಿನ ಮುನ್ಸೂಚನೆ ಆಗಿರುತ್ತೆ. ಹಾಗೆಯೇ ನೀವು ನಿಮ್ಮ ಕನಸಿನಲ್ಲಿ ಏನಾದರೂ ಹಸುಗಳ ಹೆಂಡನ್ನು ನೋಡಿದ್ದೀರಿ ಅಂದುಕೊಂಡ್ರೆ
ನಿಮಗೆ ಅದೃಷ್ಟ ಸಂಕೇತ ಅಂತಲೇ ಹೇಳಬಹುದು. ನೀವು ಆದಷ್ಟು ಬೇಗ ಶ್ರೀಮಂತರಾಗುವಿರಿ ಎಂದು ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದು ಇಂತಹ ಕನಸಿನ ಅರ್ಥ. ಹಾಗೆಯೇ ಕಂದು ಬಣ್ಣದ ಹಸುವು ಕನಸಿನಲ್ಲಿ ಕಂಡರೆ ನೀವು ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತೀರಿ. ಕಂದು ಬಣ್ಣದ ಹಸು ಅದೃಷ್ಟದ ಸಂಕೇತವಾಗಿದೆ ಮತ್ತು ಗೌರವದ ಸಂಕೇತವಾಗಿದೆ. ಶಾಸ್ತ್ರದ ಪ್ರಕಾರ ನೀವು ಬಿಳಿ ಬಣ್ಣದ ಹಸುವನ್ನು ನೋಡುವುದು ನೀವು ಬಿಳಿ ಬಣ್ಣದ ವ್ಯಾಪಾರವನ್ನು ಮಾಡಿದರೆ ಶುಭವಾಗುತ್ತದೆ ಎಂದು ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಬಿಳಿ ಬಣ್ಣದ ವ್ಯಾಪಾರ ಅಂದರೆ ಹಾಲಿನ ವ್ಯಾಪಾರ, ಚೀಸ್ ಆಗಿರಬಹುದು, ಸಕ್ಕರೆ ವ್ಯಾಪಾರ. ಇಂತಹ ವ್ಯಾಪಾರಗಳಿಂದ ನಿಮಗೆ ಶಾಂತಿ, ನೆಮ್ಮದಿ ಹಾಗೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅನ್ನೋದು ಬಿಳಿ ಹಸುವನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡುವುದರಿಂದ ಆಗುತ್ತೆ. ಹಾಗೆಯೇ ಕರು ಹಸುವಿನ ಹಾಲನ್ನು ಸೇವಿಸುತ್ತಿರುವುದನ್ನು ಕನಸಿನಲ್ಲಿ ಕಂಡರೆ ಅದು ಕೂಡ ಶುಭ ಶಕುನವಾಗಿದ್ದು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಹಣ ಹರಿದು ಬರುತ್ತೆ ಅನ್ನೋದು ಈ ಕನಸಿನ ಅರ್ಥ. ಹಾಗೆಯೇ ಕನಸಿನಲ್ಲಿ ನೀವೇನಾದರೂ ಹಸುವಿನ ಧ್ವನಿಯನ್ನು ಕೇಳಿಸಿಕೊಂಡ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಶುಭವಾಗುತ್ತದೆ ಮತ್ತು ಸಮೃದ್ಧಿಯ ಸಂಕೇತ ಈ ಹಸುವಿನ ಕೂಗು ಅನ್ನೋದನ್ನು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ನಿಮ್ಮ ಕನಸಿನಲ್ಲಿ ಹಸುವಿನ ಹಿಂದೆ ನೀವು ಹೋಗ್ತಾ ಇದ್ದೀರಾ ಅಥವಾ ಹಸು ಹೋಗ್ತಾ ಇದೆ ಅಂದರೆ ಇದು ಅಪಶಕುನ ಅಂತಾನೆ ಭಾವಿಸಬಹುದು. ಈ ರೀತಿಯ ಕನಸು ನೀವು ಕಂಡರೆ ಇದು ಅಪಾರ ಧನಹಾನಿಯ ಸೂಚನೆ ಅಂತಲೇ ಹೇಳ್ತಾರೆ. ಹಾಗೆಯೇ ನಿಮ್ಮ ಅನಾರೋಗ್ಯದ ಮುನ್ಸೂಚನೆ ಅಂತ ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಹಾಗಾಗಿ ಹಸು ಏನಾದರೂ ಓಡ್ತಾ ಇರೋದು, ಅದರ ಹಿಂದೆ ನೀವು ಹೋಗ್ತಾ ಇರೋದು ಕಂಡ್ರೆ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಹಾಗೆಯೇ ಒಂದು ವೇಳೆ ಹಸು ಗುದ್ದಾಡುತ್ತಿರುವುದು, ನಿಮಗೆ ಆಯುತ್ತಾ ಇರುವುದು ಅಥವಾ ಬೇರೆಯವರನ್ನು ಅಟ್ಟಾಡಿಸಿಕೊಂಡು ಹೋಗ್ತಿರುವುದು ಕನಸಿನಲ್ಲಿ ಕಂಡ್ರೆ ಇದು ಸಹ ಅಪಶಕುನವಾಗಿದ್ದು ನಿಮ್ಮ ಆರೋಗ್ಯದ ಮೇಲೆ ಮತ್ತು ಹಣಕಾಸಿನ ಮೇಲೆ ಪರಿಣಾಮ ಬೀರುವ ಕನಸಾಗಿರುತ್ತೆ. ಹಾಗಾಗಿ ಇಂತಹ ಕನಸುಗಳು ಬಂದಾಗಲೂ ಕೂಡ ನೀವು ತುಂಬ ಜಾಗರೂಕರಾಗಿ ಇರಬೇಕು. ಹೀಗೆ ಪ್ರತಿಯೊಂದು ಕನಸು ಕೂಡ ತಮ್ಮದೇ ಆದಂತಹ ಮಹತ್ವವನ್ನು ಪಡೆದುಕೊಂಡಿವೆ. ಫ್ರೆಂಡ್ಸ್, ಹಸು ಕನಸಿನಲ್ಲಿ ಬಂದರೆ ಎಷ್ಟು ಪ್ರಯೋಜನ ಅನ್ನೋದನ್ನ ನೋಡಿದ್ರಲ್ಲ. ಇದು ದೈವಶಕ್ತಿಯಾಗಿದ್ದು ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಎಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.